ನಮಸ್ಕಾರ ವೀಕ್ಷಕರ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. 2023-24ನೇ ಸಾಲಿನ ಕಲಬುರಗಿ ಜಿಲ್ಲೆಯ 5 ತಾಲೂಕುಗಳಾದ ಅಫಜಲ್ಪುರ, ಕಲಬುರಗಿ, ಜೇವರ್ಗಿ, ಚಿತ್ತಾಪುರ ಹಾಗೂ ಸೇಡಂ ತಾಲೂಕುಗಳಲ್ಲಿ ಮಳೆಯಾಶ್ರಿತ ಕೃಷಿ ನೀತಿ 2014ರ ಅನ್ವಯ ಪ್ಯಾಕೇಜ್ ಮಾದರಿಯಲ್ಲಿ ಕೃಷಿ ಭಾಗ್ಯ ಯೋಜನೆಯನ್ನು ಅನುಷ್ಠಾನಗೊಳಿಸಲು ಅರ್ಹ ರೈತರಿಂದ ಅರ್ಜಿ ಆಹ್ವಾನಿಸಲಾಗಿದೆ ಎಂದು ಕಲಬುರಗಿಯ ಜಂಟಿ ಕೃಷಿ ನಿರ್ದೇಶಕರಾದ ಸಮದ್ ಪಟೇಲ್ ತಿಳಿಸಿದರು. ಕಲಬುರಗಿಯ ತಮ್ಮ ಕಚೇರಿಯಲ್ಲಿ ಆನ್ ಸ್ಪಾಟ್ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಅವರು, ಕೃಷಿ ಭಾಗ್ಯ ಯೋಜನೆಯು ಪ್ಯಾಕೇಜ್ ಮಾದರಿಯಲ್ಲಿ ಇದ್ದು ಕೃಷಿ ಹೊಂಡ, ಕ್ಷೇತ್ರ ಬದು, ಪಂಪ್ ಸೆಟ್, ಲಘು ನೀರಾವರಿ ಘಟಕ, ತಂತಿ ಬೇಲಿ ಒಳಗೊಂಡಿರುತ್ತದೆ. ರೈತರು ಎಲ್ಲಾ ಘಟಕಗಳನ್ನು ಕಡ್ಡಾಯವಾಗಿ ಅನುಷ್ಠಾನಗೊಳಿಸುವುದು. ಹಿಂದಿನ ಸಾಲುಗಳಲ್ಲಿ ಕೃಷಿ ಭಾಗ್ಯ ಯೋಜನೆ ಅಡಿಯಲ್ಲಿ ಅಥವಾ ಇತರೆ ಯೋಜನೆಗಳ ಅಡಿ ಕೃಷಿ ಹೊಂಡ ನಿರ್ಮಿಸುವ ರೈತರಿಗೆ ಸದರಿ ಯೋಜನೆಯಡಿ ಪರಿಗಣಿಸಲಾಗುವುದಿಲ್ಲ. ನಿಗದಿಪಡಿಸಿದ ನಮೂನೆಯಲ್ಲಿ ಭರ್ತಿ ಮಾಡಿದ ಅರ್ಜಿಯನ್ನು 2023ರ ಡಿಸೆಂಬರ್ 31ರ ಒಳಗಾಗಿ ಸಂಬಂಧಿಸಿದ ಆಯಾ ತಾಲೂಕಿನ ರೈತ ಸಂಪರ್ಕ ಕೇಂದ್ರಗಳಿಗೆ ಸಲ್ಲಿಸಬೇಕು. ನಿಗದಿಪಡಿಸಿದ ಗುರಿಗಿಂತಲೂ ಹೆಚ್ಚಿನ ಪ್ರಮಾಣದ ಅರ್ಜಿಗಳನ್ನು ಸ್ವೀಕರಿಸಿದಲ್ಲಿ ಲಾಟರಿ ಮುಖಾಂತರ ಫಲಾನುಭವಿಗಳನ್ನು ಆಯ್ಕೆ ಮಾಡಲಾಗುವುದು ಹಾಗೂ ಜ್ಯೇಷ್ಠತೆ ಆಧಾರದ ಮೇಲೆ ಫಲಾನುಭವಿಗಳನ್ನು ಅಂತಿಮಗೊಳಿಸಲಾಗುವುದು. ಹೆಚ್ಚಿನ ಮಾಹಿತಿಗಳಿಗಾಗಿ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗೆ ಸಂಪರ್ಕಿಸಲು ಕೋರಲಾಗಿದೆ ಎಂದರು. ರೈತ ಬಾಂಧವರು ನಮಸ್ಕಾರ. ನಾನು ಸಮದ್ ಪಟೇಲ್ ಅಂತ, ಜಂಟಿ ಕೃಷಿ ನಿರ್ದೇಶಕರು, ಕಲಬುರಗಿ. ನೋಡಿ, ನಮ್ಮ ಕೃಷಿ ಇಲಾಖೆಯಿಂದ ಕೃಷಿ ಭಾಗ್ಯ ಅಂತ ಒಂದು ಹೊಸ ಯೋಜನೆ ಪ್ರಾರಂಭ ಆಗಿದೆ. ಇದು ಡಿಸೆಂಬರ್ 31ನೇ ತಾರೀಕು ಅರ್ಜಿ ಹಾಕಲಿಕ್ಕೆ ಕೊನೆ ದಿನಾಂಕ. ಕಲಬುರಗಿ ಜಿಲ್ಲೆ 7 ತಾಲೂಕಿನಲ್ಲಿ 5 ತಾಲೂಕು ಒಣ ಬೇಸಾಯದ ಏನು ಪ್ರದೇಶ ಇದೆ, ಅಫಜಲ್ಪುರ, ಆನಂತರ ಚಿತ್ತಾಪುರ, ಸೇಡಮ್ಮು, ಕಲಬುರಗಿ, ಆನಂತರ ಜೇವರ್ಗಿ, ಇವು ಹಳೆ ತಾಲೂಕುಗಳು 5 ಏನಿದಾವಲ್ಲ, ಈ 5 ಹಳೆ ತಾಲೂಕುಗಳು ಆಯ್ಕೆಯಾಗಿದೆ ಈ ಒಂದು ಯೋಜನೆಗೆ. ಇದರಲ್ಲಿ ಕೃಷಿ ಹೊಂಡ, ತಾಡಪತ್ರಿ, ಡೀಸೆಲ್ ಇಂಜಿನು, ಸ್ಪ್ರಿಂಕ್ಲರು ಮತ್ತು ಅಲ್ಲಿಂದ ಒಡ್ಡು, ಈ ರೀತಿಯಾಗಿ ಒಂದು ಪ್ಯಾಕೇಜ್ ಮಾದರಿಯಲ್ಲಿ ಕೃಷಿ ಹೊಂಡ ಸುತ್ತಮುತ್ತ ತಂತಿ ಬೇಲಿ, ಮ್ಯಾಗ್ ಪರದೆ ಹಾಕೋದು, ಇದೊಂದು ಪ್ಯಾಕೇಜ್ ಮಾದರಿಯಲ್ಲಿ ಬಂದಿದೆ. ನಮ್ಮಲ್ಲಿ ತಾಲೂಕಿಗೆ 70 ರಂಗೆ ಗುರಿ ಇದೆ. ಅದರಲ್ಲಿ ತಮಗೆಲ್ಲರಿಗೂ ಗೊತ್ತಿದೆ, ಜನರಲ್ SCP TSP ಎಲ್ಲರಿಗೆ ನಾವು ಡಿವೈಡ್ ಮಾಡಿಕೊಡ್ತೀವಿ. ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸ್ ಇದೆ. ಪ್ಯಾಕೇಜ್ ಮಾದರಿಯಲ್ಲಿ ಮಾಡ್ಕೋಬೇಕಾಗ್ತದೆ. ಅದಕ್ಕೆ ರೈತ ಬಾಂಧವರು ಅರ್ಜಿಯನ್ನು ಸಂಬಂಧಿಸಿದ ರೈತ ಸಂಪರ್ಕ ಕೇಂದ್ರದಲ್ಲಿ ಈ ತಿಂಗಳು 31ರೊಳಗಡೆ ಸಲ್ಲಿಸಬೇಕಂತ ನಾನು ಎಲ್ಲ ರೈತ ಬಾಂಧವರಲ್ಲಿ ವಿನಂತಿ ಮಾಡ್ಕೋತಾ ಇದ್ದೆ. ಇನ್ನು ಎರಡನೇದು, ನಮ್ಮ ಕೃಷಿ ಇಲಾಖೆಯಲ್ಲಿ ಕೃಷಿ ಸಂಸ್ಕರಣೆ ಅಂತ ಒಂದು ಯೋಜನೆ ಇದೆ. ಯಾರು ಹಿಟ್ಟಿನ ಗಿರಣಿ, ಖಾರ ಕುಟ್ಟ ಮಷೀನು, ಖಾರ ಬೀಸೋ ಮಷೀನು, ಮಸಾಲ ಮಾಡೋ ಮಷೀನು, ರವೆ ಮಾಡೋ ಮಷೀನು, ಅಲ್ಲಿಂದ ಹಪ್ಪಳ ಮಾಡೋ ಮಷೀನು, ರೊಟ್ಟಿ ಮಾಡೋ ಮಷೀನು, ಇವೇನು ಹಾಕ್ಬೇಕಂತೀರಿ, ಅದಕ್ಕೆ ನಮ್ಮಲ್ಲಿ ಅನುದಾನ ಲಭ್ಯ ಇದೆ. ದಯವಿಟ್ಟು ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಭೇಟಿಯಾಗಿ ಅಲ್ಲಿ ಅರ್ಜಿ ಹಾಕೋದು. ತಮ್ಮ ರೈತರ ವಂತಿಕೆ ಪಾವತಿಸಿದಲ್ಲಿ ನಾವು ಕಾರ್ಯಾದೇಶ ನೀಡ್ತೀವಿ, ಮಷೀನನ್ನು ಪಡ್ಕೋಬೋದು. ಇನ್ನು 3ನೇ ಯೋಜನೆ, ನಮ್ಮಲ್ಲಿ 2ನೇ ಕೃಷಿ ನಿರ್ದೇಶನಾಲಯ ಅಂತಿದೆ. ಕೃಷಿ, ತೋಟಗಾರಿಕೆ, ಪಶುಸಂಗೋಪನೆ, ರೇಷ್ಮೆ, ಈ ಎಲ್ಲದರಲ್ಲಿ ನಾವು ಬೆಳಿತೀವಿ. ಬೆಳೆದ ಮೇಲೆ ನೆಕ್ಸ್ಟ್ ಅದರದ್ದು ಪ್ರೊಸೆಸಿಂಗ್ ಮಾಡ್ತಾಯಿಲ್ಲ. ಉದಾಹರಣಾರ್ಥವಾಗಿ ನಾವು ತೊಗರಿಯಲ್ಲಿ ಬ್ಯಾಳಿ ಮಾಡೋದಿರ್ಬೋದು, ಅಲ್ಲಿಂದ ಪ್ರೋಟೀನ್ ಪೌಡ್ರ್ ಮಾಡೋದಿರ್ಬೋದು, ಆನಂತರ ಜೋಳದಲ್ಲಿ ಹಿಟ್ಟು ಮಾಡೋದು, ರೊಟ್ಟಿ ಮಾಡೋದು, ಬೇರೆ ಬೇರೆ ರೊಟ್ಟಿ, ಚಪಾತಿ, ಈ ರೀತಿ ಮಾಡೋಂಥ ಮಷಿನ್ಗಳಿದ್ದಾವೆ. ಆನಂತರ ಜೋಳದ ರೊಟ್ಟಿ ಆಯಿತು, ಸಜ್ಜಿ ರೊಟ್ಟಿ ಆಯಿತು, ಹಿಂಗೆ ಭಾಳಷ್ಟು. ಆಮೇಲೆ ತೋಟಗಾರಿಕೆಯಲ್ಲಿ ಬಾಳೆ ದಿಂಡಿಂದ ನಾವು ಪ್ಲೇಟ್ ಮಾಡ್ತೀವಿ. ಇವತ್ತು ನಾಳೆ ಪ್ಲಾಸ್ಟಿಕ್ ಪೇಪರ್ ಪ್ಲೇಟೆಲ್ಲ ತಿಂತಾರೆ. ಅದು ಕೆಮಿಕಲ್ ಇರ್ತದೆ, ಅದರಿಂದ ಭಾಳಷ್ಟು ಹಾನಿ ಆಗ್ತದೆ ದೇಹಕ್ಕೆ. ಅದ್ರ ಬದಲಾಗಿ ಕಬ್ಬಿನ ರೌದಿ ಪ್ಲೇಟ್ ಮಾಡ್ಬೋದು, ಎಲೆಗಳು ಪ್ಲೇಟ್ ಮಾಡ್ಬೋದು, ಬಾಳೆ ಪ್ಲೇಟ್ ಮಾಡ್ಬೋದು, ಆನಂತರ ತೆಂಗಿನ ಗರಿಲಿಂದ ಪ್ಲೇಟ್ ಮಾಡ್ಬೋದು. ಹಿಂಗೆ ಭಾಳಷ್ಟು ಪ್ಲೇಟ್ ಮಾಡೋಂಥ ಒಂದು ಅವಕಾಶ ಇದೆ. ಆ ಮಷಿನ್ ಬಳಸ್ಕೋಬೋದು. ಇಲ್ಲಾಂದ್ರೆ ಬಾಳೆಲಿಂದ ನಾರು ತೆಗೆಯೋ ಮಷಿನ್ ಬರ್ತದೆ. ಆಮೇಲೆ ಇದ್ರದ್ದು ನಮ್ಮಲ್ಲಿ ಪಶುಸಂಗೋಪನೆಯಲ್ಲಿ ಹಾಲಿನಲ್ಲಿ ಕೆನೆ ತೆಗೆಯೋದು, ಮೊಸರು ಮಾಡೋದು, ಗಿಣ್ಣ ಮಾಡೋದು, ತುಪ್ಪ ಮಾಡೋ ಮಷಿನ್ಗಳು ಇವೆಲ್ಲ ಅದಾವೆ. ಅದಕ್ಕೆ 50% ಸಹಾಯಧನ ಇದೆ. ಪ್ರಾಜೆಕ್ಟ್ ಕಾಸ್ಟದ್ದು ನಮ್ಮಲ್ಲಿ ನಾವು 50% ಸಬ್ಸಿಡಿ ಕೊಡ್ತೀವಿ. ಬ್ಯಾಂಕ್ ಲೋನ್ ಲಿಂಕ್ಡ್ ಇದೆ. 6 ಲಕ್ಷ ತನಕ ಪ್ರಾಜೆಕ್ಟ್ ಇದ್ದರೆ ಬ್ಯಾಂಕ್ ಲೋನ್ ಬೇಕಾಗಿಲ್ಲ. ನಾವು ನೇರವಾಗಿ 3 ಲಕ್ಷ ರೈತರ ಅಕೌಂಟಿಗೆ ಹಾಕ್ತೀವಿ. 6 ಲಕ್ಷಕ್ಕಿಂತ ಹೆಚ್ಚಿಗಿತ್ತು ಪ್ರಾಜೆಕ್ಟ್ ಕಾಸ್ಟ್ ಅಂದರೆ ಬ್ಯಾಂಕ್ ಲೋನ್ ತನಕ ಇದೆ, ಅದಕ್ಕೆ 10 ಲಕ್ಷ ಸಬ್ಸಿಡಿ ಇದೆ. ಇನ್ನೊಂದು ಹೊಸ ಕಾರ್ಯಕ್ರಮ ಬಂದಿದ್ದು ನವೋದ್ಯಮ ಅಂತ. ನವೋದ್ಯಮ ಅಂದರೆ ಇದೇ, ನಾವು ಹೊಸ ಕೃಷಿಕರು ಯಾರ್ಯಾರು ಕೃಷಿ ಸಂಸ್ಕರಣೆಯಲ್ಲಿ ತೊಡಗ್ತಾರೆ ಅವರು ಇಂಡಸ್ಟ್ರಿ ಹಾಕಿದರೆ ನಾವು ಅದಕ್ಕೆ 50% ಸಹಾಯಧನ ಕೊಡ್ತಾ ಇದ್ದೀವಿ.
ನವೋದ್ಯಮ ಅಂತ ಒಂದು ಹೊಸ ಯೋಜನೆ ಪ್ರಾರಂಭ ಆಗಿದೆ. ಅದರ ಜೊತೆಗೆ ನಮ್ಮ ಈಗ ಬರಪೀಡಿತ ಜಿಲ್ಲೆ ಆಗಿರೋದ್ರಿಂದ ನಮ್ಮ ರೈತರಿಗೆ ಅನುಕೂಲ ಆಗಲಿ ಅಂತ ತುಂತುರು ಮತ್ತು ಹನಿ ನೀರಾವರಿ 95% ಸಹಾಯಧನ ನಾವು ಕೊಡ್ತಾಯಿದ್ದೀವಿ. ಅರ್ಜಿಗಳನ್ನು ರೈತ ಸಂಪರ್ಕ ಕೇಂದ್ರದಲ್ಲಿ ತಗೋತಾ ಇದ್ದಾರೆ, ಸ್ಪಾಟಲ್ಲಿ ವರ್ಕ್ ಆರ್ಡರ್ ಕೊಡ್ತಾ ಇದ್ದಾರೆ. ದಯವಿಟ್ಟು ರೈತ ಬಾಂಧವರು ಎಲ್ಲ ಯೋಜನೆಗಳ ಒಂದು ಅನುಕೂಲ ಪಡ್ಕೋಬೇಕಂತ ನಾನು ಎಲ್ಲರಿಗೂ ವಿನಂತಿ ಮಾಡ್ತೀನಿ. ಅದು ಅಲ್ಲದೆ ತೊಗರಿ ನೆಟ್ಟಿರೋಗೋದು 181 ಕೋಟಿ ರೂಪಾಯಿ ಪೇಮೆಂಟ್ ಮಾಡಿದ್ದೀವಿ. ಯಾರಾದರೂ ರೈತ ಬಾಂಧವರಿಗೆ ದುಡ್ಡು ಜಮಾ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಮಾಹಿತಿ ಕೊಡಿ. ಬೆಳೆ ವಿಮೆದು ಸಹಿತ ಮಧ್ಯಂತರ ಪರಿಹಾರ ದುಡ್ಡು ನಾವು ರೈತರ ಅಕೌಂಟಿಗೆ ಹಾಕಿದ್ದೀವಿ. ದಯವಿಟ್ಟು ತಾವೇನದಲ್ಲ ಯಾರ ಅಕೌಂಟಿಗೆ ದುಡ್ಡು ಜಮಾ ಆಗಿಲ್ಲ ಅವರು ದಯವಿಟ್ಟು ನಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಮಾಹಿತಿ ಕೊಡಿ. ಅವು ಎಲ್ಲ ಅಂಥ ರೈತರ ಸಮಸ್ಯೆಗಳನ್ನು ನಾವು ಕೇಂದ್ರ ಕಚೇರಿಗೆ ಕಳಿಸಿ PUC ಆದ್ಮೇಲೆ ಏನ್ ಮಾಡೋದು, ಯಾವ ಕೋರ್ಸ್ ಮಾಡಿದ್ರೆ ಉತ್ತಮ? ನಮ್ಮದು ಪದವಿ ಮುಗಿದಿದೆ, ಆದ್ರೆ ಒಳ್ಳೆ ಸಂಬಳದ ಕೆಲಸ ಸಿಗ್ತಿಲ್ಲ. ಉತ್ತಮ ಕೆಲಸ ಸಿಕ್ಕರೂ ಯೋಗ್ಯ ಸಂಬಳ ಇಲ್ಲ. ಕೆಲವೆಡೆ ಯೋಗ್ಯ ಸಂಬಳ ಸಿಕ್ಕರೂ ಮಾಡುವ ಕೆಲಸದಲ್ಲಿ ತೃಪ್ತಿ ಇಲ್ಲ. ಇದಕ್ಕೆ ಏನ್ ಮಾಡೋದು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಆಪ್ಟೆಕ್ ಏವಿಯೇಷನ್ ಇನ್ಸ್ಟಿಟ್ಯೂಟ್. ನಿಮ್ಮ PUC ಅಥವಾ ಡಿಗ್ರಿ ಆದ್ಮೇಲೆ ಗಗನಸಖಿ ಅಥವಾ ಏರ್ ಟ್ರಾವೆಲ್ ಕ್ರೂಸ್ ತರಬೇತಿ ನೀಡಲಾಗುತ್ತೆ. ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಇಲ್ಲಿ ವೈಯಕ್ತಿಕ ಆಸಕ್ತಿಯಿಂದ ಪಾಠ ಮಾಡಲಾಗುತ್ತೆ. ಪ್ರತಿಯೊಂದು ವಿಷಯವನ್ನ ಪ್ರಯೋಗಾತ್ಮಕವಾಗಿ ತೋರಿಸಿಕೊಡಲಾಗುತ್ತೆ. ಈ ಸಂಸ್ಥೆಯಲ್ಲಿ ಮಕ್ಕಳ ಪರ್ಸನಾಲಿಟಿ ಡೆವಲಪ್ಮೆಂಟ್, ಮಾತನಾಡುವ ಶೈಲಿ, ಕೌಶಲ್ಯ ತರಬೇತಿ, ಗ್ರೂಮಿಂಗ್ ಅಂದ್ರೆ ಗಗನಸಖಿಯರು ಯಾವ ರೀತಿ ತಯಾರಾಗಬೇಕು ಅಂತ ತರಬೇತಿ ನೀಡುವುದಕ್ಕಾಗಿ ಪ್ರತ್ಯೇಕ ಕೊಠಡಿ ಹಾಗೂ ವಿಮಾನಯಾನದ ತದ್ರೂಪಿ ಸೃಷ್ಟಿಯ ಮೂಲಕ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಲಾಗುತ್ತೆ. ನಿಮ್ಮ ಮಕ್ಕಳು ಒಳ್ಳೆಯ ಕೆಲಸ ಮತ್ತು ಉತ್ತಮ ಸಂಬಳ ಹಾಗೂ ಗೌರವಯುತವಾದ ಸ್ಥಾನದಲ್ಲಿ ಇರುವುದು ನಿಮ್ಮ ಆಸೆಯಾಗಿದ್ರೆ ತಡಮಾಡದೆ ಕರೆ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಪಡೆಯಿರಿ. ಆಪ್ಟೆಕ್ ಏವಿಯೇಷನ್ ಅಂಡ್ ಹಾಸ್ಪಿಟಾಲಿಟಿ ಅಕಾಡೆಮಿ, ಗೊಂದಡಿ ಗಲ್ಲಿ ಕಾರ್ನರ್, ಎಬೋ ಯೂನಿಯನ್ ಬ್ಯಾಂಕ್, ಸಮಾಡಿಬಿ ಗಲ್ಲಿ ರೋಡ್, ಬೆಳಗಾವಿ 590001. Mobile number 761-930-3873, 973-132-1173 and 0831-421-3873.